ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಯಾರೆಲ್ಲ 10ನೇ ಕ್ಲಾಸು, PUC, ITI, ಡಿಪ್ಲೊಮೊ, ಡಿಗ್ರಿ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಾ ಇರ್ತೀರ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ತಿದ್ದೀರ, ಅಲ್ಲಲ್ಲಿ ಸಿಟಿಗಳಿಗೆಲ್ಲ ನಂಗೊಂದು ಕೆಲಸ ನೋಡು, ನಾನು ಸಿಟಿಗೆ ಬರಬೇಕು ಹಂಗಂತ ಎಲ್ಲ ಹೇಳ್ತೀರ. ಸೊ ಅಂಥವರಿಗೆ ಒಂದು ಕೆಲಸ ಖಾಲಿ ಇರ್ತಕ್ಕಂಥ ಒಂದು ಜಾಬ್ ಆಫರ್ ಇದೆ. ಸೊ ನೀವು ನೋಡ್ಬೋದು, ಈ ಒಂದು ವಿಡಿಯೋ ನೋಡ್ಬೋದು. ಸೊ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೋ ಈ ಒಂದು ಕೆಲಸದ ಜಾಬ್ದು ಯಾರಿಗೆ ಅವಶ್ಯಕತೆ ಇದೋ ಸೊ ಅಂಥವರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತು. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ಕರ್ನಾಟಕ ಸರ್ಕಾರ ಕರೆದ ಒಂದು ಉದ್ಯೋಗ ಮೇಳ ನಡೆಸ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಇದು ಬಂದು ದಾವಣಗೆರೆಯಲ್ಲಿ ಇರುತ್ತೆ. ಸೊ ದಾವಣಗೆರೆ ಡಿಸೆಂಬರ್ 20ರಂದು SSLC, PUC, ITI, ಡಿಪ್ಲೊಮಾ ಪದವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಅಂತೇಳಿ ಇದೆ ನೋಡಿ, ನಿಮಗೆಲ್ಲೇ ಕಾಣುತ್ತೆ. ಸೊ ನೀವೆಲ್ಲಿ ನೋಡ್ಬೋದು ಸ್ನೇಹಿತರೆ, ಮುಂದುವರಿದು. ಸೊ ನೋಡಿ, ದಾವಣಗೆರೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಇವರ ವತಿಯಿಂದ. ಸೊ ಅಂದರೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ನಮ್ಮದು ಎಲ್ಲ ಒಂದು ಡಿಸ್ಟಿಕ್ನಾಗ ಎಂಪ್ಲಾಯ್ಮೆಂಟ್ ಆಫೀಸ್ ಅಂತೇಳಿ ಇರುತ್ತಲ್ಲ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ. ಸೊ ಇಲ್ಲಿ ನಾವು ನೋಡ್ಬೋದು, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಇವರ ವತಿಯಿಂದ ಡಿಸೆಂಬರ್ 20 ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕೊಠಡಿ ಸಂಖ್ಯೆ 51 DC ಆಫೀಸ್ ದಾವಣಗೆರೆ, ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಖಾಸಗಿ ಸಂಸ್ಥೆಗಳು ಅಂದರೆ ಇಲ್ಲಿ ಪ್ರೈವೇಟ್ ಕಂಪ್ನಿಗಳು ಬಂದು ಜಾಬನ್ನು ಇದು ಮಾಡ್ತಾಯಿದ್ದಾರೆ. ನೋಡ್ಬೋದು, ಇಲ್ಲಿ ಖಾಸಗಿ ಸಂಸ್ಥೆಗಳು ಭಾಗವಹಿಸುತ್ತಿದ್ದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ SSLC, PUC, ITI, ಡಿಪ್ಲೊಮಾ ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು, ಸೊ ಯಾರ್ಯಾರು ಹೋಗ್ಬೇಕಂತೀರೋ, ಯಾರ್ಯಾರು ಕೆಲಸ ಹುಡುಕ್ತಿರ್ತೀರೋ, ಸೊ ಅಂಥವರೆಲ್ಲ ನೀವು ಕನಿಷ್ಠ 5 ಬಯೋಡಾಟಾ ಅಂದರೆ ನಿಮ್ಮದು ಏನು ಪಾಸ್ ಆಗಿದ್ದೀರಾ, ನಿಮ್ಮದು ಊರು ಯಾವುದು, ನಿಮ್ಮದು ವಯಸ್ಸೇನು, ಡೇಟ್ ಆಫ್ ಬರ್ತ್ ಏನು, ಅದೆಲ್ಲ ಡೀಟೇಲ್ ಎಂಟ್ರಿ ಮಾಡೋದಿರುತ್ತೆ ಬಯೋಡಾಟಲ್ಲಿ. ಸೊ ಕನಿಷ್ಠ ಒಂದು 5 ಬಯೋಡಾಟನು ನೀವು ರೆಡಿ ಮಾಡಿಕೊಂಡು, ಜೊತೆಗೆ ಆಧಾರ್ ಕಾರ್ಡ್ ತೊಗೊಂಡು ನೀವು ಇಲ್ಲಿ ಹಾಜರಾಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ 2. ಸೊ ನೀವು ಏನಾರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನೀವು ಇಲ್ಲಿಗೆ ಕರೆ ಮಾಡಿ ಕೂಡ ತಿಳ್ಕೊಬೋದು. ಸೊ ನೋಡಿ, 8105122556, 08192259446. ಸೊ ಈ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ಅಂಥೇಳಿ ಅಲ್ಲಿನ ಒಂದು ಉದ್ಯೋಗಾಧಿಕಾರಿ ಏನಾದರೆ ದಾವಣಗೆರೆದು ರವೀಂದ್ರ D ಅವರು ಈ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು ಉದ್ಯೋಗ ಯಾರ್ಯಾರಿಗೆ ಬೇಕಾಗಿರುತ್ತೋ ದಾವಣಗೆರೆ ಅಕ್ಕಪಕ್ಕದಾಗ ಯಾರ್ಯಾರು ಇರೋರು, ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಯಾರಿಗೆ ಅವಶ್ಯಕತೆ ಇರುತ್ತೋ ಸೊ ಅವರಿಗೆ ದಯವಿಟ್ಟು ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.